ಚಿಕನ್ನೇ ಅಂದ್ಕೊಳ್ಳಿ. ಆಶಾ ಎಚ್ ಆರ್, ನಾವು ಹಾಸನಿಂದ. ಹಾಯ್ ಸಿಸ್ಟರ್. ನಾನೊಂದ್ಸಲ ಹಾಸನ್ಗೆ ಬಂದಿದ್ದೆ, ಬೇರೆಯವ್ರದ್ದು ಮದುವೆ ಇತ್ತು, ಬಂದೆ, ಮದುವೆ ಅಟೆಂಡ್ ಮಾಡಿಲ್ಲ, ಹಂಗೆ ಬಂದ್ಬಿಟ್ರಿ, ಲೇಟ್ ಆಗೋಯ್ತು ಅಂತ. ಆಲ್ ಕಂಟೆಂಟ್ ವಿಡಿಯೋಸ್. ಏನು ಊಟ? ಅದೇನೆ. ಪಲ್ಲವಿ ಸಿಸ್ಟರ್ ಹಾಯ್. ಪದ್ಮ ಜಿಕ್ಕೆ, ನಿಮ್ಮ ಸೈಡ್ ಅಡುಗೆ ಜಾಸ್ತಿ ತೋರಿಸಿ. ಓಕೆ ಅಮ್ಮ, ಮಾಡ್ತೀನಿ. ಇಲ್ಲ, ನಾನು ಮಾಡ್ತಿರೋದ್ರಲ್ಲಿ ಶಿವಣ್ಣ ಏನು ತತ್ತಿತ್ತು ಅದನ್ನೇ ಮಾಡ್ತಾಯಿದ್ದೀನಿ. ನಾನು ನಮ್ಮ ಕಡೆ ಅಡುಗೆಗಳು ಮಾಡ್ಬೇಕಂದ್ರೆ ಸುಮಾರು ಐಟಮ್ಸ್ ಬೇಕು, ಐಟಮ್ಸ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ಆಮೇಲೆ ಒಂದೊಂದೇ ತಗೊಂಡು ಮಾಡ್ತಾ ಇರ್ತೀನಿ. ಅಶ್ವಿನಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಯ್ ಸಿಸ್ಟರ್, ಊಟ ಆಯ್ತಾ? ನಿಮ್ದಾಯ್ತಾ? ಬಾನು ಹಾಯ್. ಅಂಬಿಕಾ, ಆದಷ್ಟು ಬೇಗ ನಿಮಗೆ ಮಗುವಾಗಲಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಪೂರ್ಣ ಅಕ್ಕ ಪ್ಲೀಸ್ ಶಿವಣ್ಣನ ತೋರಿಸಿ. ಶಿವಣ್ಣ ಈಗ ತಾನೇ ಹೋಯ್ತು, ಇದ್ದಿರೇ ತೋರಿಸೋನಿ, ಹೊರಗಡೆ ಹೋಯ್ತು, ಬಂದ್ಬಿಡ್ತೈತಿ. ಇನ್ನೇ ನನ್ನ ಲೈವ್ ಎಂಡ್ ಮಾಡೋಷ್ಟ್ರಲ್ಲಿ ಬಂದೇ ಬರ್ತೈತಿ, ತೋರಿಸ್ತೀನಿ. ಹೇಮಾವತಿ ಮುನ್ರಾಜು ಸಿಸ್ಟರ್ ಹಾಯ್. ಪ್ರಿಯಾ ಗೌಡ ಐ ಸಿಸ್ ಐ ವಾಚ್ಡ್ ಯುವರ್ ಡೈಲಿ ವ್ಲಾಗ್ಸ್, ಇಟ್ಸ್ ಕಂಪ್ಲೀಟ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಪಲ್ಲವಿ ಸಿಸ್ಟರ್ ಹಾಯ್. ಇಂಗ್ಲೀಷ್ ಬರೋರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ, ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಪಲ್ಲವಿ ಸಿಸ್ಟರ್ ಹಾಯ್. ಬಿಟ್ಟು ರಾಜ್, ಅಯ್ಯೋ ಸಾರಿ ಆಂಟಿ, ಟಿ ವಿನಲ್ಲಿ ಲೈವ್ ನೋಡ್ತಿದ್ದೀವಿ. ಹೌದಾ, ಝೂಮಲ್ಲ. ಥ್ಯಾಂಕ್ ಯು. ನನಗೆ ಟಿ ವಿ ಕನೆಕ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಐಡಿಯಾನೂ ಇಲ್ಲ. ಟಿ ವಿಲಿ ಕನೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಸ್ವಲ್ಪ ತಿಂಗಳಿಂದ ಟಿ ವಿಲಿ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀವಿ, ಲ್ಯಾಪ್ಟಾಪಲ್ಲಿ ನೋಡ್ತಿದ್ದೀವಿ ಅಂತ ಸ್ಕ್ರೀನ್ಶಾಟ್ ಸೆಂಡ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಒಂಥರ ವಾವ್ ಫೀಲು, ನಾನು ಒಂಥರ ಸೆಲೆಬ್ರಿಟಿ ಫೀಲು. ಹಿಂಗೆಲ್ಲ ಆಗ್ತಾ ಇರ್ತೈತೆ. ಟಿ ವಿಲಿ ನಾನು ಬರ್ತಾಯಿದ್ದೀನ ಅಂತ ನಾನು ಸುಮಾರು ಸಲ ಟ್ರೈ ಮಾಡಿದೆ, ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ನಮ್ಮ ಟಿ ವಿ ಕನೆಕ್ಟ್ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಸೆಕೆಂಡ್ ಹ್ಯಾಂಡ್ ಟಿ ವಿ, ತುಂಬ ವರ್ಷದ ಹಿಂದಿನ ಹಳೆ ಟಿ ವಿ, ಇದರಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಯಮನೂರಿ ಸ್ಪ್ರಿಂಗ್ ಆನಿಯನ್ ರೆಸಿಪಿ ಹಾಕಿದ್ದೀರಾ? ಅದೇ ಎಗ್ ರೆಸಿಪಿ ಮಾಡಿದ್ನಲ್ಲ ಅದೇನೇನೆ. ಆಮೇಲೆ ನಿಮ್ಮ ಕಮೆಂಟ್ ನೆನ್ನೆ ನೋಡಿದೆ ನಾನು, ಏನೇನು ಮಾಡ್ಬೋದು ಅಂತ. ಮಾಡ್ತೀನಿ ಸಿಸ್ಟರ್, ನಾಳೆದ್ರಿ. ಅಶ್ವಿನಿ ಸಿಸ್ಟರ್ ಬನ್ನಿ ಊಟ ಮಾಡೋಣ. ಏನು ಸ್ಪೆಷಲ್ಲು? ವೇಬ್ ವಿತ್ ರಿಪ್ಲೈನೇ ಮಾಡಲ್ಲ ನೀವು. ವೇಬ್ ವಿತ್ ಡಿ ಸಿಸ್ಟರ್ ತುಂಬ ಸಲ ರಿಪ್ಲೈ ಮಾಡಿದೆ ನಿಮಗೆ. ಕೀರ್ತಿ ಎಸ್ ವಿ ಆಲ್ವೇಸ್ ವಾಚ್ ಯುವರ್ ವ್ಲಾಗ್ಸ್ ರೆಗ್ಯುಲರ್ಲಿ. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ನರಸಿಂಹ ಸಿಸ್ಟರ್, ನೀನು ಕಾಮಿಡಿ ಮಾಡಿ ಅಕ್ಕ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸಿಸ್ಟರ್. ಖುಷಿ ಹಾಯ್ ಸಿಸ್ಟರ್. ಮಂಜು 2001 ಹಾಯ್. ಮೋದು ಊಟ ಆಯ್ತಾ? ಆಯಿತು, ನಿಮ್ದು ಆಯ್ತಾ ಸಿಸ್ಟರ್? ಅನು ಹರೀಶ್, ಐ ಲವ್ ಯುವರ್ ಟಾಕಿಂಗ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್ ಅನು ಹರೀಶ್ ಸಿಸ್ಟರ್. ಸವಿತಾ ಸಿಸ್ಟರ್, ಕನಕಪುರ ಹೋಗಲ್ವಾ? ಶಿವಣ್ಣ ನಾಳೆ ಹೋಗ್ತೈತೆ. ಶಿವಣ್ಣ ಅವರ ಅಮ್ಮ ಆಯ್ತಲ್ಲ ನಮ್ಮ ಅಜ್ಜಿ, ಅವ್ರ ತವರೂರಲ್ಲಿ ಜಾತ್ರೆ ನಾಳೆ, ಮಾದೇಶ್ವರ ಜಾತ್ರೆ ಹೋಗ್ತೈತೆ. ನಾನು ಹೋಗ್ತಾ ಇಲ್ಲ, ನಾನು ನೆಕ್ಸ್ಟ್ ಮಾದೇಶ್ವರ ಬೆಟ್ಟಕ್ಕೆ, ಅದಕ್ಕೆ ಹೋಗ್ತಾ ಇಲ್ಲ. ಸುಭಾಷ್ ವಂದನ ಹಾಯ್ ಸಿಸ್ಟರ್. ಸುಭಾಷ್ ವಂದನ ಹಾಯ್. ಕಾವ್ಯನಾ ಇದು? ಕಾವ್ಯ ಅಂತ ಐತೆ. ಹಾಯ್. ಬಿಟ್ಟು ರಾಜ್, ನಮ್ಮ ಮಮ್ಮಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ನಾನು ನಿಮ್ಮ ವಿಡಿಯೋ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವರ ಅಕಾಡೆಮಿ, ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ಕಿದ್ರೆ ನೀವು. ನಾನೆಲ್ಲಿ ಬಿಗ್ ಬಾಸ್, ಎಲ್ಲಿ ಬಿಗ್ ಬಾಸ್ ಗೇಟ್ ನೋಡ್ತೀನ ಇಲ್ಲ ಈ ಜನ್ಮದಲ್ಲಿ. ಚಾನ್ಸ್ ಸಿಕ್ಕಿದ್ರೆ ಶಿವಣ್ಣ, ಅವಾಗ ನಾನು ಅವಾಗ ನೆನೆಸ್ಕೊಳ್ಳೋದು, ಬೈ ಚಾನ್ಸ್ ನನಗೆ ಚಾನ್ಸ್ ಸಿಕ್ಬಿಟ್ರೆ ಅಂತ. ಶಿವಣ್ಣ ಹೋಗು, 1-2 ದಿನ ಇದ್ಬಿಟ್ಟು ಬರ್ತೀಯ ಅಷ್ಟೇ, ಒಂದು ವಾರನೂ ಇಲ್ಲ, 2 ದಿನ ಇದ್ಬಿಟ್ಟು ಬರ್ತಾ ಇರ್ತೀಯ, ಹೋಗು ಅಂತಿದೆ. ಏನಿಲ್ಲ, ಇರ್ಬೋದು, ನಾನು ಇರೋ ಕ್ಯಾಂಡಿಡೇಟೇ ಅಂದ್ಕೊಳ್ತೀನಿ. ಗೇಮ್ಸ್ ಎಲ್ಲ ಒಂದು ಸ್ವಲ್ಪ ಕಷ್ಟ, ಊಟ ಬಿಟ್ಟೋದು ಸಿಕ್ಕಾಪಟ್ಟೆ ಕಷ್ಟ, ಅಲ್ಲಿ ಊಟಕ್ಕೆ ಅಲ್ವ ಕಷ್ಟ, ಹಂಗಾಗಿ ಸಿಕ್ಕಿದ್ರೆ ನೋಡೋಣ. ಇಮ್ಯಾಜಿನು ಅಷ್ಟೇ, ಆಗದೆ ಇರೋದನ್ನೆಲ್ಲ ಆಗ್ತೈತೆ ಅಂತ ಅಂದ್ಕೊಳ್ಳೋದಿರೋ ಖುಷಿ, ಮಜಾ ಅದು. ಶಿಲ್ಪಾಗೌಡ ಸಿಸ್ಟರ್ ಹಾಯ್. ಮಧು ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ಪ್ರಕೃತಿ GL, ಐ ಲವ್ ಯುವರ್ ವೀಡಿಯೋಸ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಅಂಬಿಕಾ, ಅಡುಗೆ ಮನೆಗೆ ಸ್ಕ್ರೀನ್ ಹಾಕಿದ್ರ ಅಕ್ಕ? ಇನ್ನೂ ಹಾಕಿಲ್ಲಮ್ಮ, ನಾವೇನೇನೋ ಪ್ಲ್ಯಾನ್ ಮಾಡಿದ್ವಿ ಹಾಕೋಣ, ಹೆಂಗೆ ಹಾಕೋದು ಅಂತ. ಆಮೇಲೆ ನೀವೇ ಕಮೆಂಟ್ ಮಾಡಿದ್ರಲ್ಲ ತುಂಬ ಜನ, ಆ ಕಡೆ ಈ ಕಡೆ ಮಳೆ ಹೊಡೆದ್ಬಿಟ್ಟು ದಾರ ಕಟ್ಬಿಟ್ಟು ಹಾಕ್ಕೋಬೋದು ಅಂತ. ಆಮೇಲೆ ಅದೇ ಬೆಸ್ಟು ಅನ್ನಿಸ್ತು. ಈಗ ಶಿವಣ್ಣ ಬಂದ ತಕ್ಷಣ ಅದೇ ಕೆಲಸ ಮಾಡ್ತೀನಿ. ಮಾತೆಗೌಡ ಹಾಯ್ ಅಣ್ಣ. ಬಾರನೀಶಾ ಸಿಸ್ಟರ್ ಹಾಯ್. ಬ್ರದರ್ ಸಿಸ್ಟರ್ ಹಾಯ್. ಶ್ವೇತಾ ಸಿಸ್ಟರ್ ಹಾಯ್. ಗಂಗಾ ಪ್ರೇಕ್ಷಿ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಇದ್ದೀರಾ? ನಾವು ನ್ಯೂ ಯೂಟ್ಯೂಬರ್, ಪ್ಲೀಸ್ ನಮ್ಮ ಚಾನಲ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಮಧು ಅಂಡ್ ನಾಳೆ ಆ್ಯನಿವರ್ಸರಿ ವಿಶ್ ಮಾಡಿ, ಡೈಲಿ ವಿಡಿಯೋ ನೋಡ್ತಿದ್ವಿ. ನಿಮ್ಮ ಆ್ಯನಿವರ್ಸರಿ ವಿಶ್ ಮಾಡಿ ಅಂದ್ಬಿಟ್ಟು ನೇಮ್ ಹಾಕಲಿಲ್ಲ ನೀವು, ಎಲ್ಲರೂ ವಿಶ್ ಮಾಡ್ತಿದ್ವಿ. ಲಿಖಿತ್ ಗೌಡ ಅಕ್ಕ, ನಿಮ್ಮ ಬ್ಯೂಟಿ ಹಿಂದೆ ಇರೋದು ಫಿಲ್ಟರು. ಬ್ಯೂಟಿ ಸೀಕ್ರೆಟ್ ಅಂದರೆ ಫಿಲ್ಟರು. ಯಾಕೆ ಸುಳ್ಳು ಹೇಳಬೇಕು? ಆದರೆ ಇವತ್ತೊಂದು ಸ್ವಲ್ಪ ಬೆಳ್ಳಗೆ ಕಾಣಿಸ್ತಿದ್ದೀನಿ ಅಂದರೆ, ಮುಖ ತೊಳೆದೆ ಮೇಕಪ್ ಮಾಡಿದ್ರೆ ಬೆಳ್ಳಗೆ ಕಾಣಿಸ್ತಾರಂತ ಇವತ್ತು ಅರ್ಥ ಆಯಿತು. ನಿಜ, ನಾನು ಸುಳ್ಳು ಹೇಳ್ತಾಯಿಲ್ಲ. ಬೆಳಗ್ಗೆ ಮುಖ ತೊಳೆದೆ, ಮತ್ತೆ ಎದ್ದೋಗಿ ಮುಖ ತೊಳಿಬೇಕಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ಪೌಡ್ರ್ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ.